ನಮಸ್ಕಾರ ರೀ ಮನಿ ಮಂದಿ ಎಲ್ಲಾರ್ಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನುಲೋಕ್ ಚಾನಲ್ಗೆ ಸ್ವಾಗತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋ ನೋಡಕತ್ತಾರ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡ್ರಿ. ವಿಡಿಯೋನ ಲೈಕ್ ಮಾಡೋದ್ ಮಾತ್ರ ಮರಿಬೇಡ್ರಿ, ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಂಗ ಮತ್ತಷ್ಟು ವಿಡಿಯೋನ ಮಾಡಾಕ ಹುರಿದುಂಬಿಸ್ತಾವು. ವಿಡಿಯೋನ ಲೈಕ್ ಮಾಡಿದ್ರೆ ಬರ್ರಿ ಇನ್ನ ತಡ ಮಾಡ್ದನ ವಿಡಿಯೋನ ಶುರು ಮಾಡೋಣಂತ. ನವರಾತ್ರಿ ಒಳಗ ಇವತ್ತಾಗಲ್ಗೆ 7ನೇ ದಿನ ಬಂದ ಬಿಡ್ತ ನೋಡ್ರಿ. ಅಂದ್ರ ದುರ್ಗೆಯ 7ನೇ ಅವತಾರವನ್ನ ಪೂಜಿಸುವಂತ ಮಹಾದಿನ ಇವತ್ತಾಗೈತಿ. ಬರೀ ಹಂಗಂದ್ರ ಈ ವಿಡಿಯೋದೊಳಗ ದುರ್ಗೆಯ 7ನೇ ಅವತಾರ ಯಾವ್ದು, ಅದರ ಹಿಂದಿನ ಕತೆ ಪುರಾಣ ಏನನ್ನೋದನ್ನ ತಿಳ್ಕೊಂಡ್ ಬರೋಣಂತ. ದುರ್ಗೆಯು ತನ್ನ 7ನೇ ಅವತಾರದೊಳಗ ಕಾಳೆಯ ರೂಪವನ್ನ ತಾಳ್ತಾಳ. ನವರಾತ್ರಿಯ 7ನೇ ದಿನ ಮಾತೆ ಕಾಳರಾತ್ರಿಯನ್ನ ರಾಕ್ಷಸರು, ದುಷ್ಟಶಕ್ತಿಗಳು ಮತ್ತ ನಕಾರಾತ್ಮಕ ಶಕ್ತಿಗಳ ನಾಶಕ ಅಂತ ಹೇಳಂದು ಪೂಜಿಸಲಾಕೈತಿ. ಆಕಿ ಗಾಢ ನೋಟ ಏನೈತಲ್ಲ ಅದ ಅಜ್ಞಾನದ ಕತ್ತಲೆಯನ್ನ ಸಂಕೇತಿಸ್ತೈತಿ. ಆಕಿ ಬುದ್ಧಿವಂತಿಕೆ ಮತ್ತ ಸತ್ಯದ ಬೆಳಕಿನಿಂದ ನಮ್ಮನ್ನ ಹೊರಗೆ ಹಾಕ್ತಾಳ ಅಂತ ಹೇಳಿ ನಂಬ್ತಾರ. ಕಾಳಿ ಮಾತೆಯನ್ನ ಹೆಂಗ ಚಿತ್ರಿಸ್ಲಾಕೈತಪ್ಪ ಅಂತ ಹೇಳಂದ್ರ, ಕಾಳರಾತ್ರಿಯ ಮೈಬಣ್ಣ ರಾತ್ರಿಯಲ್ಲಿ ಅತ್ಯಂತ ಗಾಢವಾದ ಕೂದಲು ಮತ್ತು ಸ್ವರ್ಗೀಯ ಆಕಾರವನ್ನ ಹೊಂದೈತಿ. ಆಕೆಗೆ 4 ಕೈಗಳದಾವು. 2 ಕೈಗಳು ಸ್ಮಿಟರ್ ಮತ್ತ ಸಿಡಿಲಿ ಹಿಡ್ದಿರ್ತಾವು. ಬಲ 2 ಕೈಗಳು ವರದ ಮತ್ತ ಅಭಯ ಮುದ್ರೆಯೊಳಗದಾವು. ಆಕಿ ಚಂದ್ರನಂತೆ ಹೊಳೆಯುವ ಹಾರವನ್ನ ಧರಿಸಿರ್ತಾಳ. ಕಾಳರಾತ್ರಿಯು 3 ಕಣ್ಣುಗಳನ್ನ ಹೊಂದಿದ್ದು ಅದು ಮಿಂಚಿನಂತೆ ಕಿರಣವನ್ನ ಹೊರಸೂಸುತ್ತ. ಈ ದುರ್ಗಾಮಾತೆ ಉಸಿರಾಡುವಾಗೂ ಸಹ ಅವಳ ಮುಗಿನ ಹೊಳೆ ಮೂಲಕ ಜ್ವಾಲೆಗಳು ಕಾಣಿಸ್ಕೊಳ್ತಾವಂತ ಹೇಳಿ ಈಕೆಯನ್ನ ವಿವರಿಸಿದಾರ. ಮುಖ್ಯವಾಗಿ ಭಕ್ತರು ಸವಾಲುಗಳನ್ನ ಜಯಿಸಾಕ, ಆಧ್ಯಾತ್ಮಿಕ ಒಳನೋಟವನ್ನ ಪಡೆಯಾಕ ಮತ್ತ ಹಾನಿಯಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಾಕ ಆಕೆಯ ಆಶೀರ್ವಾದವನ್ನ ಬಯಸ್ತಾರ. ಮತ್ತೆ ಕಾಳರಾತ್ರಿಯು ಭಯವನ್ನ ಸಂಕಲ್ಪ ಮತ್ತ ಸ್ಥಿತಿಸ್ಥಾಪಕದಿಂದ ಎದುರಿಸಾಕ ಪ್ರೋತ್ಸಾಹಿಸ್ತಾಳಂತ ಹೇಳಲಾಗುತ್ತ. ಆರಾಧಕರಿಗೆ ಜೀವನದ ಮಹತ್ವವನ್ನ ನೆನಪಿಸ್ತಾಳ. ಮತ್ತೆ ಕಾಳರಾತ್ರಿಯನ್ನ ಆರಾಧಿಸುವುದರಿಂದ ಜಾತಕದೊಳಗ ಶನಿ ದೋಷದ ಪರಿಣಾಮಗಳನ್ನ ನಿವಾರಿಸಬಹುದಂತ ಅನೇಕ ಹಿಂದೂಗಳು ನಂಬ್ತಾರ. ಅವಳ ಆರಾಧನೆ ಏನೈತಲ್ಲ ಅದು ಶೌರ್ಯ ಮತ್ತ ಧೈರ್ಯವನ್ನ ತುಂಬುತ್ತ. ಅವಳನ್ನ ಶಕ್ತಿ ಮತ್ತು ರಕ್ಷಣೆಯ ಲಾಂಛನವನ್ನಾಗಿ ಮಾಡ್ಕೊಂಡು ಪೂಜಿಸ್ತಾರ ಅಂತ ಹೇಳಲಾಗೈತಿ. ನವರಾತ್ರಿಯ ಆಚರಣೆ 9 ರಾತ್ರಿಗಳೊಳಗ ಕಾಳರಾತ್ರಿಯನ್ನ ಸಾಂಪ್ರದಾಯಿಕವಾಗಿ ಪೂಜಿಸಲಾಕೈತಿ. ವಿಶೇಷವಾಗಿ ನವರಾತ್ರಿಯ ಪೂಜೆಯ 7ನೇ ದಿನವನ್ನ ಅವಳಿಗೆ ಸಮರ್ಪಿಸಲಾಗೈತಿ. ಅವಳನ್ನ ದೇವಿಯ ಉಗ್ರ ರೂಪ ಅಂತ ಹೇಳಿನ ಪರಿಗಣಿಸಲಾಕೈತಿ. ಅವಳ ನೋಟ ಭಯವನ್ನ ಉಂಟು ಮಾಡ್ತೈತಿ. ದೇವಿಯ ಈ ರೂಪ ಎಲ್ಲಾ ರಾಕ್ಷಸ ಘಟಗಳ ಮತ್ತ ದೆವ್ವಗಳ, ದುಷ್ಟಶಕ್ತಿಗಳ ಮತ್ತ ನಕಾರಾತ್ಮಕ ಶಕ್ತಿಗಳ ನಾಶಕ ಅಂತ ಹೇಳಿನೇ ನಂಬಲಾಗೈತಿ. ಅವರುಗಳು ಅವಳ ಆಗಮನದ ಬಗ್ಗೆ ತಿಳಿದ ನಂತರ ಓಡ್ ಹೋಗ್ತಾರ ಅಂತ ಹೇಳಿನೂ ಹೇಳಲಾಗುತ್ತೆ. ಕಾಳರಾತ್ರಿಯನ್ನ ಶುಭಂಕರಿ ಅಂತ ಹೇಳಿ ಕರೆಯಲಾಕೈತಿ. ಅಂದ್ರ ಸಂಸ್ಕೃತದೊಳಗ ಶುಭ ಅಂದ್ರ ಒಳ್ಳೆಯದನ್ನ ಮಾಡುವುದು. ಆಕಿ ಯಾವಾಗ್ಲೂ ತನ್ನ ಭಕ್ತರಿಗೆ ಧನಾತ್ಮಕ ಫಲಿತಾಂಶವನ್ನ ನೀಡ್ತಾಳ ಅಂತ ಹೇಳಿ ನಂಬಲಾಗೈತಿ. ಆದ್ದರಿಂದ ಅವಳು ತನ್ನ ಭಕ್ತರನ್ನ ನಿರ್ಭೀತಳನ್ನಾಗಿ ಮಾಡ್ತಾಳ ಅಂತ ಹೇಳಿನೂ ನಂಬಲಾಕೈತಿ. ಕಾಳರಾತ್ರಿಯ ಮೊದಲ ಉಲ್ಲೇಖವನ್ನ ನಾವು ಮಹಾಭಾರತದಲ್ಲಿ ಕಾಣಬಹುದಾಗೈತಿ. ನಂತರದಲ್ಲಿ ಇವಳು ಮಾರ್ಕಾಂಡೇಯ ಪುರಾಣದೊಳಗೂ ಕಾಣಿಸ್ತಾಳ. ಸ್ಕಂದ ಪುರಾಣದಲ್ಲಿಯೂ ಸಹ ಇವಳ ಒಂದು ಕುರುಹು ಐತಿ ಅಂತನ ಹೇಳ್ತಾರ. ದೇವಿ ಭಾಗವತ ಪುರಾಣದಲ್ಲಿಯೂ ಸಹ ಇವಳು ಕಂಡು ಬರ್ತಾಳ ಅಂತ ಹೇಳಲಾಗುತ್ತೆ. ಬರ್ರಿ ಹಂಗಂದ್ರ ತಡ ಮಾಡ್ದನ್ನ ಈ ಕಾಳರಾತ್ರಿಯ ಒಂದು ಕತೆ ಪುರಾಣವನ್ನ ದಂತ ಕಥೆಗಳನ್ನ ಕೇಳ್ಕೊಂಡ್ ಬರೋಣಂತ.
ಒಮ್ಮೆ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರು ದೇವಲೋಕವನ್ನ ಆಕ್ರಮಿಸಿ ದೇವತೆಗಳನ್ನ ಸೋಲಿಸ್ತಿರ್ತಾರ. ದೇವತೆಗಳ ಅಧಿಪತಿಯಾದ ಇಂದ್ರನ ಇತರ ದೇವತೆಗಳೊಂದಿಗೆ ತಮ್ಮ ವಾಸಸ್ಥಾನವನ್ನ ಮರಳಿ ಪಡೆಯಾಕ ಶಿವನ ಸಹಾಯವನ್ನ ಪಡೆಯಾಕಂತೇಳಿ ಹಿಮಾಲಯಕ್ಕೆ ಹೋಗ್ತಾನ. ಅಲ್ಲಿ ಇಬ್ಬರು ಸೇರಿ ಪಾರ್ವತಿ ದೇವಿಯನ್ನ ಪ್ರಾರ್ಥಿಸ್ತಾರ. ಪಾರ್ವತಿ ದೇವಿ ಸ್ನಾನ ಮಾಡುವಾಗ ಅವರ ಪ್ರಾರ್ಥನೆಯನ್ನ ಕೇಳ್ತಾಳ. ಆದ್ದರಿಂದ ಆಕಿ ರಾಕ್ಷಸರನ್ನ ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಾಕ ಚಂಡಿ ಅಂತೇಳಿ ಅನ್ನುವಂತ ದೇವಿಯನ್ನ ಸೃಷ್ಟಿ ಮಾಡ್ತಾಳ. ಚಂಡ ಮತ್ತು ಮುಂಡ ಶುಂಭ ಮತ್ತು ನಿಶುಂಭನಿಂದ ಕಳಿಸಲ್ಪಟ್ಟ ಇಬ್ಬರು ರಾಕ್ಷಸ ಸೇನಾಧಿಪತಿಗಳು. ಅವರುಗಳು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡಿ ದೇವಿಯು ಕಾಳಿ ಅಂದ್ರ ಕಾಳರಾತ್ರಿ ಅಂತೇಳಿ ಕರೆಯಲ್ಪಡ್ತಾಳಲ್ಲ, ಕಾಳಿ ದೇವಿಯನ್ನ ಸೃಷ್ಟಿಸ್ತಾಳ. ಕಾಳಿ ಅವಳನ್ನ ಕೊಂದು ಚಾಮುಂಡಿ ಅಂತ ಹೇಳಿ ಹೆಸರನ್ನ ಪಡಿತಾಳ. ಅವರಿಬ್ಬರ ಸಂಹಾರದ ನಂತರ ಆಗ ರಕ್ತ ಬೀಜಾಸುರ ಅನ್ನುವಂತ ರಾಕ್ಷಸ ಅಲ್ಲಿಗೆ ಬರ್ತಾನ. ರಕ್ತ ಬೀಜಾಸುರ ತನ್ನ ಯಾವುದೇ ರಕ್ತದ ಹನಿ ನೆಲದ ಮೇಲೆ ಬಿದ್ರ ಅವ ತನ್ನ ತದ್ರೂಪಿಯನ್ನ ಸೃಷ್ಟಿಸ್ಬೇಕ ಅನ್ನುವಂತ ವರವನ್ನ ಹೊಂದಿರ್ತಾನ. ಕಾಳರಾತ್ರಿ ಅವನ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತ ಅವನ ಹಲವಾರು ತದ್ರೂಪಗಳನ್ನ ಹುಟ್ಟು ಹಾಕ್ತೈತಿ. ಹಂಗಾಗಿ ಅವ್ರಗಳನ್ನ ಸೋಲಿಸುವುದು ಅಸಾಧ್ಯ. ಆದ್ದರಿಂದ ಹೋರಾಡ್ತಿರುವಾಗ ಕಾಳರಾತ್ರಿ ಏನ್ ಮಾಡ್ತಾಳ, ಕೋಪಗೊಂಡು ಕಾಳರಾತ್ರಿಯು ಅವನ ರಕ್ತವನ್ನ ಕೆಳಗ್ ಬೀಳದಂತೆ ಎಲ್ಲಾನು ಬೊಗಸೆ ಒಳಗೆ ಹಿಡಿದು ಕುಡಿದು ಬಿಡ್ತಾಳ. ಅಂತಿಮವಾಗಿ ರಕ್ತ ಬೀಜಾಸುರನನ್ನ ಚಂಡಿ ದೇವತೆಗೆ ತನ್ನ ಸೇನಾಧಿಪತಿಗಳಾದ ಶುಂಭ ಮತ್ತು ನಿಶುಂಭರನ್ನ ಕೊಲ್ಲಾಕ ಸಹಾಯ ಮಾಡ್ತಾಳ. ಆಕೆ ಎಷ್ಟು ಉಗ್ರ ಮತ್ತ ವಿಧ್ವಂಸಕಳಾಗಿದ್ಲ ಅಂತ ಹೇಳಂದ್ರ ತನ್ನ ಮುಂದೆ ಬರುವ ಎಲ್ಲರನ್ನು ಕೊಂದು ಹಾಕ್ತೇನೆ ಅಂತೇಳಿ ಹೇಳ್ತಾಳ. ಅವಳನ್ನ ತಡೆಯಾಕ ಎಲ್ಲ ದೇವತೆಗಳು ಶಿವನ ಮುಂದೆ ಪ್ರಾರ್ಥಿಸ್ತಾರ. ಆದ್ದರಿಂದ ಶಿವ ಅವಳನ್ನ ತಡೆಯಾಕ ಪ್ರಯತ್ನಿಸ್ತಾನ. ಅವಳ ಪಾದದ ಕೆಳಗೆ ಬರಾಕನು ನಿರ್ಧರಿಸ್ತಾನ. ಅವಳು ಎಲ್ಲರನ್ನ ಕೊಲ್ಲಾಕ ತೊಡಗಿದಾಗ ಅವಳ ಪಾದದ ಕೆಳಗೆ ಶಿವನ್ ಕಾಣಿಸ್ಕೊಳ್ತಾನ. ತನ್ನ ಪ್ರೀತಿಯ ಪತಿಯನ್ನ ತನ್ನ ಪಾದದ ಕೆಳಗೆ ನೋಡಿ ಆಕಿ ತನ್ನ ನಾಲಿಗೆಯನ್ನ ಕಸ್ತಾಳ. ಶಿವನನ್ನ ಮೇಲೆತ್ತುವುದರ ಮೂಲಕ ಅವನಿಗೆ ನಿಲ್ಲಲು ಸಹಾಯ ಮಾಡ್ತಾಳ. ತಾನ ಅಪರಾಧಿ ಭಾವದೊಳಗ ಮುಳುಗಿ ಅವಳ ಜಗಳವನ್ನ ಮರೆತು ಬಿಡ್ತಾಳ ಅಂತ ಹೇಳಲಾಗುತ್ತೆ. ಹಂಗ ಇನ್ನೊಂದು ದಂತಕಥೆಯ ಪ್ರಕಾರ ದೇವಿ ಚಾಮುಂಡ ದೇವಿ ಕಾಳರಾತ್ರಿಯ ಸೃಷ್ಟಿಕರ್ತಳೆ. ಶಕ್ತಿಶಾಲಿ ಕತ್ತೆಯ ಮೇಲೆ ಕಾಳರಾತ್ರಿಯು ಚಂಡ ಮತ್ತ ಮುಂಡ ಎಂಬ ರಾಕ್ಷಸರನ್ನ ಬೆನ್ನಟ್ಟಿ ಕಾಳಿಗೆ ಕರೆತರ್ತಾರ. ಅವರನ್ನ ಹಿಡಿದು ಬಂಧಿಸಿಡ್ತಾರ. ನಂತರ ಈ ರಾಕ್ಷಸರು ಚಾಮುಂಡಿ ದೇವತೆಯಿಂದ ಕೊಲ್ಲಲ್ಪಡ್ತಾರ. ಈ ಕಥೆಯು ಚಂಡಮಾರಿ ಅಂತ ಹೇಳಿ ಇನ್ನೊಂದು ದೇವತೆಯೊಂದಿಗೆ ನಿಕಟ ಸಂಬಂಧ ಹೊಂದೈತಿ ಅಂತ ಹೇಳ್ತಾರ. ಇವಳು ಅತ್ಯಂತ ಕರಾಳ ರಾತ್ರಿಯ ಶಕ್ತಿ. ರಾತ್ರಿಯೊಳಗ ಪ್ರಾಣಿ ಸಾಮ್ರಾಜ್ಯ ಕೆಲಸದಿಂದ ವಿರಾಮವನ್ನ ತೆಗೆದುಕೊಳ್ತೈತಿ. ಅವರೆಲ್ಲರೂ ನಿದ್ರಿಸ್ತಾರ. ಅವ್ರು ನಿದ್ದೆ ಮಾಡುವಾಗ ಅವರ ಬಳಲಿಕೆಯನ್ನ ತೆಗೆದು ಹಾಕಲಾಗ್ತೈತಿ. ಅಂತಿಮ ವಿಸರ್ಜನೆಯ ಸಮಯದೊಳಗ ಪ್ರಪಂಚದ ಎಲ್ಲಾ ಜೀವಿಗಳು ಮಾತೃ ದೇವತೆಯ ಮಡಲಿನೊಳಗ ಆಶ್ರಯ ಮತ್ತು ರಕ್ಷಣೆಯನ್ನ ಪಡಿತಾರ. ಸಮಯದ ಕೊನೆಯಲ್ಲಿ ವಿನಾಶ ತನ್ನ ಆಗಮನವನ್ನ ಮಾಡಿದಾಗ ದೇವಿಯು ತನ್ನನ್ನ ಕಾಳರಾತ್ರಿಯಾಗಿ ಪರಿವರ್ತಿಸ್ತಾಳ. ಅವಳು ಯಾವುದೇ ಅವಶೇಷಗಳನ್ನ ಬಿಡದೆ ಎಲ್ಲಾ ಸಮಯವನ್ನ ತಿಂದು ಹಾಕ್ತಾಳಂತ ಹೇಳ್ತಾರ. ಹಂಗ ಇನ್ನೊಂದು ದಂತಕಥೆ ಐತ್ ನೋಡ್ರಿ ಕಾಳರಾತ್ರಿ ಬಗ್ಗೆ. ಇನ್ನೊಂದು ದಂತಕಥೆಯ ಪ್ರಕಾರ ದುರ್ಗಾಸುರ ಎಂಬ ರಾಕ್ಷಸ ಏನಿರ್ತಾನಲ್ಲ, ಜಗತ್ತನ್ನ ನಾಶ ಮಾಡಾಕಂತ ಹೇಳಿ ಬಯಸಿರ್ತಾನ. ಎಲ್ಲಾ ದೇವತೆಗಳನ್ನ ಸ್ವರ್ಗದಿಂದ ಓಡಿಸ್ತಾನ. 4 ವೇದಗಳನ್ನು ಸಹ ಕಿತ್ಕೊಳ್ತಾನ. ಪಾರ್ವತಿ ಈ ಬಗ್ಗೆ ತಿಳಿದು ಕಾಳರಾತ್ರಿಯನ್ನ ರಚಿಸ್ತಾಳಂತ ಹೇಳಲಾಗುತ್ತೆ. ದುರ್ಗಾಸುರನಿಗೆ ದಾಳಿಯ ವಿರುದ್ಧ ಎಚ್ಚರಿಕೆ ನೀಡುವಂತೆ ಸೂಚಿಸಿದ್ಲು. ದುರ್ಗಾಸುರನ ಕಾವಲುಗಾರರು ಕಾಳರಾತ್ರಿಯನ್ನ ದೂತಳಾಗಿ ಬಂದಾಗ ಸೆರೆ ಹಿಡಿಯಾಕ ಪ್ರಯತ್ನಿಸ್ತಾರ. ಕಾಳರಾತ್ರಿಯು ದೈತ್ಯಾಕಾರದ ರೂಪವನ್ನ ತಾಳ್ತಾಳ. ಅವನಿಗೆ ಎಚ್ಚರಿಕೆಯನ್ನು ನೀಡ್ತಾಳ. ತರುವಾಯ ದುರ್ಗಾಸುರನು ಕೈಲಾಸವನ್ನ ಆಕ್ರಮಿಸಕ್ ಬಂದಾಗ ಪಾರ್ವತಿಯು ಅವನನ್ನ ಯುದ್ಧ ಮಾಡಿ ಅವನನ್ನ ಕೊಂದು ಹಾಕಿ ದುರ್ಗಾ ಎನ್ನುವಂತ ಹೆಸರನ್ನ ಪಡಿತಾಳ. ಇಲ್ಲಿ ಕಾಳರಾತ್ರಿ ಏನದಲ್ಲ, ಪಾರ್ವತಿಯಿಂದ ದುರ್ಗಾಸುರನಿಗೆ ಸಂದೇಶ ಮತ್ತ ಎಚ್ಚರಿಕೆಯನ್ನ ನೀಡುವ ಏಜೆಂಟ್ ಆಗಿ ಕಾರ್ಯನಿರ್ವಹಿಸ್ತಿದ್ಲು ಅಂತ ಹೇಳಲಾಗುತ್ತೆ.
ನೋಡಿದ್ರಲ್ಲ, ಈ ರೀತಿಯಾಗಿ 3 ತೆರನಾದಂತಹ ದಂತಕಥೆಗಳನ್ನ ಹೊಂದಿರುವಂತಹ ಕಾಳಿ ಮಾತೆಯ ಕಥೆಗಳನ್ನ ಈ ವಿಡಿಯೋದೊಳಗ ನೀವು ತಿಳ್ಕೊಂಡ್ರಿ. ದುರ್ಗಾ ಮಾತೆಯ 8ನೇ ಅವತಾರದ ಜೊತೆಗೆ ನಾಳೆ ವಿಡಿಯೋದೊಳಗ ಸಿಗ್ತಾನಂತ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೇನಿ. ಮತ್ತೆ ನಾಳೆ ವಿಡಿಯೋ ಒಳಗ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.